ಮತ್ತು ಪ್ರೌಢಶಾಲೆಯ ಅತಿಥಿ ಶಿಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಅವರು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಕಳೆದ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ 43,000ಕ್ಕೂ ಹೆಚ್ಚು ಅತಿಥಿ ಶಿಕ್ಷಕರು ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲ. ಶಿಕ್ಷಕರು ಮತ್ತು ಶಿಕ್ಷಕರು 12 ತಿಂಗಳ ಕಾಲ ತಮ್ಮ ಸೇವೆಯನ್ನು ಮಾಡಿದ್ರು ಸಹ, ಪಾಠವನ್ನು ಹೇಳಿಕೊಟ್ರು ಸಹ, ಕಳೆದ 6 ತಿಂಗಳಿಂದ 8 ತಿಂಗಳಿಂದ ಅವರಿಗೆ ಸಂಬಳಗಳನ್ನು ಕೂಡ ಗೌರವಧನವನ್ನು ಕೂಡ ನೀಡೋದಕ್ಕೆ ಆಗಿಲ್ಲ. ರಾಜ್ಯ ಸರ್ಕಾರ 10,000 ಏನು ಕೊಡ್ತಾ ಇದ್ರು, ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಅವರ ಆಗ್ರಹ ಇದೆ, ಒತ್ತಾಯ ಇದೆ ರಾಜ್ಯ ಸರ್ಕಾರಕ್ಕೆ. ಏನು 10,000 ಕೊಡ್ಕೊಂಡು ಬರ್ತಾ ಇದ್ರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ಸಲ 2,500 ಜಾಸ್ತಿ ಮಾಡಿದೆ, ಮತ್ತೆ ಎರಡನೇ ಬಾರಿಗೆ ಮತ್ತೆ 2,500 ಜಾಸ್ತಿ ಮಾಡಿದೆ. ಅಂದ್ರೆ 5,000 ಸಿಗ್ತಾ ಇತ್ತು, ಅದು 10,000 ಆಗಿದೆ. ಅದು ಈಗ ಅವರ ಒತ್ತಾಯ, ಆಗ್ರಹ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ 30,000 ರೂಪಾಯಿಗಳನ್ನ ಅವರಿಗೆ ಗೌರವಧನ ನೀಡಬೇಕು. ಮತ್ತೆ ಏನು ಗರ್ಭಿಣಿಯರಿಗೆ ಅವರಿಗೆ ರಜೆಗಳು ಕೂಡ ಕೊಡ್ತಾ ಇಲ್ಲ. ಕಳೆದ 1 ವರ್ಷದಿಂದ ಅವರಿಗೆ ಗೌರವಧನ ಸಿಗ್ತಾ ಇಲ್ಲ. 43,000 ಅತಿಥಿ ಶಿಕ್ಷಕರೇನಿದ್ದಾರೆ, ಕಳೆದ 8 ತಿಂಗಳಿಂದ 1 ವರ್ಷದಿಂದ ಅವರಿಗೆ ಗೌರವಧನ ಕೊಟ್ಟಿಲ್ಲ. ಈ ರೀತಿ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಅಂತೇಳಿ ನಾನು ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದೇವೆ. ನಾವು ಅವರಿಗೆ ಭರವಸೆ ನೀಡಿದ್ದೇವೆ. ಯಾಕೆಂದ್ರೆ ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ನಾವು ಕೂಡ ಇದರ ಪರವಾಗಿ ಧ್ವನಿಯನ್ನ ಎತ್ತೇವೆ. ಅವರೊಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಹೋರಾಟ ಏನಿದೆ, ಬೇಡಿಕೆಗಳೇನಿದೆ, ಆ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಈಡೇರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಬೆಂಬಲವನ್ನು ನಾವು ಸೂಚಿಸಿದ್ದೇವೆ. ಶಿಕ್ಷಕರ ಹೋರಾಟಕ್ಕೆ